ಸ್ನೇಹಿತರೆ, ಇಲ್ಲಿ ಧರ್ಮಸ್ಥಳ ಲಕ್ಷದೀಪದ ಪ್ರಯುಕ್ತವಾಗಿ ಅನ್ನದಾನ ಸಂತರ್ಪಣೆ ನಡೆಯುತ್ತೆ. ಇಲ್ಲಿ ನೋಡಿ ಜನ ಹೇಗ್ ತುಂಬಿದಾರೆ ಜನ ಅಂತಂದ್ರೆ ಸಿಕ್ಕಾಪಟ್ಟೆ. ಸಿಕ್ಕಾಪಟ್ಟೆ ಜನ. ಬಾಬಾ ಈ ಜನ ತಳ್ಕೊಂಡ್ ಬರೋಷ್ಟೊತ್ತಿಗೆ ಇಲ್ಲಿ ಊಟದ ಕೌಂಟ್ರುಗಳು ಧರ್ಮಸ್ಥಳದಲ್ಲಿ ನಡೆಯುವಂತ ಅನ್ನದಾನಕ್ಕೆ ಊಟ ಬಡಿಸುವಂತ ಕೌಂಟ್ರುಗಳು ಇಲ್ಲ. ಕೌಂಟ್ರು ಫುಲ್ ಜನ, ಸಿಕ್ಕಾಪಟ್ಟೆ ಜನ. ನೋಡಿ ಎಲ್ಲಿ ಊಟ ಕೊಡ್ತಾರೆ ಕೌಂಟ್ರುಗಳೆಲ್ಲ ಫುಲ್ ಜನ. ನನ್ನ ಮಧ್ಯೆ ಹೋಗಿ ವಿಡಿಯೋ ಮಾಡಕ್ಕಾಗಲ್ಲ, ಮಾಡ್ತಾ ಇದ್ದೀನಿ. ಜನ ಅಂತೂ ಇಲ್ಲಿ ಅನ್ನದಾನ ಮಾಡುವಂತ ಪ್ರೋಗ್ರಾಮ್ ಲಕ್ಷ್ಮೀಪುರದಲ್ಲಿ ಧರ್ಮಸ್ಥಳದಲ್ಲಿ ನೋಡಿ ಲಕ್ಷ್ಮೀಪುರ ಪ್ರಯುಕ್ತವಾಗಿ ವಿಜಯಪುರ ಸುತ್ತಮುತ್ತಲ ಗ್ರಾಮಸ್ಥರು ಅಣ್ಣಪ್ಪ ಸಂತರ್ಪಣೆ ನಡೀತಿರೋಂಥದ್ದು ಅನ್ನದಾನ. ಸಿಕ್ಕಾಪಟ್ಟೆ ಜನ ನೋಡಿ. ಜನ ತಿಂದು ಪ್ಲೇಟ್ಗಳೆಲ್ಲ ಇಲ್ಲೊಂದು ಡಸ್ಟ್ಬಿನ್ ಹಾಕ್ತಾ ಇದ್ದಾರೆ. ಎಲ್ಲ ಅಡಿಕೆ ಎಲೆಗಳು. ಅಲ್ಲ ಸುಮಾರು ಊರುಗಳಿಂದ ಬಂದಿರ್ತಾರೆ ಜನ. ಸುಮಾರು ಊರುಗಳಿಂದ ಬಂದು ಅವ್ರವ್ರ ಕೌಂಟ್ರುಗಳು. ಇದು ನಮ್ಮ ಜಮ್ಮಗೋಡೆ, ಇದು ಜಮ್ಮಗೋಡೆ, ಬೇರ್ಸಂದ್ರ, ದೇವಗನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿ ಮುದ್ದೆ, ಕಾಳುಳಿ, ಬಿಸಿಬೇಳೆ ಬಾತು ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಜನ ಕ್ಯೂ ಅಲ್ಲಿ ಬಂದು ಊಟ ಹಾಕ್ಸ್ಕೊಂಡು ತಿಂತಾ ಇರೋಂಥ ದೃಶ್ಯ. ಏ ಮನು, ಹಾಯ್. ನಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಸ್ವಾಗತ ಮಾಡೋದು ಸ್ವೀಟ್ ಮಾಸ್ಟರ್ ಅಲ್ಲೇ ಇದ್ದಾರೆ ಹಿಂದೆ. ಜನ ಇಲ್ಲಿ ಯಾವುದೇ ತರ ಇವಾಗ ಊಟ ಬಡಿಸ್ತಾರಂತ ದೃಶ್ಯ ಇದು. ಕ್ಯೂಲ್ ಒಂದು ಅವ್ರಿಗೆ ಬೇಕಾದ ಪದಾರ್ಥಗಳನ್ನ ಹಾಕಿಸ್ಕೊಂಡು ಮುದ್ದೆ, ಕಾಳುಳಿ, ಬಿಸಿಬೇಳೆ ಬಾತು, ಏನೇನ್ ಐಟಮ್ ಇದೆಯಪ್ಪ? ಮುದ್ದೆ, ರಾಗಿ ಮುದ್ದೆ, ಕಾಳುಳಿ, ಬಿಸಿಬೇಳೆ ಬಾತು, ಪಲಾವು, ಖಾರ ಬುಂದಿ. ಸೂಪರ್. ಇದು ನಮ್ದೇ ಕೊಂಡ್ರು ಜಂಗಮಗೋಡೆದು. ಈ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವ ಪ್ರಯುಕ್ತ ಅನ್ನ ಸಂತರ್ಪಣೆ, ಮುದ್ದೆ, ಕಾಳ್ಸಾರು, ಪಲಾವ್, ಬಿಸಿಬೇಳೆ ಬಾತ್ ಮತ್ತು ಜಿಲೇಬಿ. ಹಿಂದೆ ಅಂತಲ್ಲ, ಸುಮಾರು ಬಂದಿರ್ತಾರೆ. ಸುಮಾರು ಹಳ್ಳಿಗಳಿಂದ, ಸುಮಾರು ಊರುಗಳಿಂದ ಬಂದು ಅನ್ನದಾನಕ್ಕೆ ಅಂತೇಳಿ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ನೀವೆಲ್ಲ ದೃಶ್ಯ, ಎಷ್ಟು ಜನ ಸೇರ್ತಾರೆ ಧರ್ಮಸ್ಥಳ ಲಕ್ಷದೀಪೋತ್ಸವ ಅಂತಂದ್ರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಅಣ್ಣ ಏನೇನ್ ಮಾಡ್ತಿದ್ರ ಐಟಮ್? ಆಮೇಲೆ ಇಲ್ಲ ಇಲ್ಲ ನಮ್ಮ ಹುಡುಗ ಏನ್ ಸ್ಪೆಷಲ್ ನಿಮ್ದು? ಧರ್ಮಸ್ಥಳ ಲಕ್ಷ್ಮೀಪೋತ್ಸವ ಪ್ರಯುಕ್ತ ಮಾಡ್ತಾ ಇರೋಂಥದ್ದು.
ಧರ್ಮಸ್ಥಳ ಲಕ್ಷ್ಮೀ ಪ್ರಯುಕ್ತವಾಗಿ ಈ ತರ ಅನುದಾನ ಮಾಡ್ತಾರ.